ಹಲೋ ಎಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ. ನಮ್ಮ ಈ ಹೊಸ ಕ್ರಿಮಿನಲ್ ಲಾಸ್, ನ್ಯೂ ಕ್ರಿಮಿನಲ್ ಲಾಸ್ ನ MCQ ಸೀರೀಸ್ ಅಲ್ಲಿ ಇದು ನಮ್ಮ ಪಾರ್ಟ್ 3 ವಿಡಿಯೋ ಆಗತ್ತೆ. ಭಾರತೀಯ ಸಾಕ್ಷ್ಯ ಅಧಿನಿಯಂ 2023 ಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ನಮ್ಮ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನ ಹೊಸ ರೂಪ ಏನಿದೆ ಭಾರತೀಯ ಸಾಕ್ಷ್ಯ ಅಧಿನಿಯಂ, ಇದರ MCQs ಏನ್ ಅಪ್ಲೋಡ್ ಮಾಡ್ತಿದೀವಿ ಅದರಲ್ಲಿ ಇದು ಪಾರ್ಟ್ 3 ಸೀರೀಸ್. ಸೊ ಈಗಾಗಲೇ ನಾವು 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. 25 ಕ್ವೆಶನ್ ಈಚ್ ಆಗಿ ಒಂದೊಂದು ವಿಡಿಯೋನ ನಾನು ಸಾಲ್ವ್ ಮಾಡ್ತಿದ್ದೀನಿ. ಸೊ ನೀವು ನೋಡಿಲ್ಲ ಅನ್ನೋದಾದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಸೊ ವಿಡಿಯೋನ ನೋಡಬಹುದು. ಹಾಗೂ ನಿಮಗೆ ಐ ಬಟನ್ ಮೇಲೆ ಅಲ್ಲೂ ಸಹ ವಿಡಿಯೋ ಮೇಲೆ ಐ ಬಟನ್ ಅಂತ ಇರುತ್ತೆ, ಅಲ್ಲೂ ಸಹ ನಿಮಗೆ ಪ್ಲೇ ಲಿಸ್ಟ್ ಸಿಗುತ್ತೆ. ಸೊ ಆ ಪ್ಲೇ ಲಿಸ್ಟ್ ಅಲ್ಲಿಂದನೂ ಸಹ ನೀವು ವಿಡಿಯೋಸ್ ಅನ್ನ ಚೆಕ್ ಮಾಡಬಹುದು. ಸೊ ಈಗಾಗಲೇ 50 ಕ್ವೆಶನ್ ಸಾಲ್ವ್ ಮಾಡಿದ್ದೀವಿ. ಇವತ್ತಿನ ವಿಡಿಯೋ ಕ್ವೆಶನ್ ನಂಬರ್ 51 ಇಂದ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಈ ಕಾಂಪ್ರಿಹೆನ್ಸಿವ್ ಬ್ಯಾಚ್ ನ ಅಡ್ಮಿಷನ್ಸ್ ನಡೀತಿದೆ. ಸೊ ಇಂಟ್ರೆಸ್ಟ್ ಇರುವಂತ ಸ್ಟೂಡೆಂಟ್ಸ್ ನೀವು ಅಡ್ಮಿಷನ್ ಅನ್ನ ತಗೊಳ್ಬಹುದು. ಪ್ರಿಲಿಮ್ಸ್, ಮೇನ್ಸ್ ಹಾಗೂ ಇಂಟರ್ವ್ಯೂ ಈ ವರ್ಷದ 2024 ವರ್ಷದ ಎಕ್ಸಾಮಿನ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ 3 ಹಂತಕ್ಕೆ ಈ ವರ್ಷದ ನಿಮ್ಮ ಇಂಟರ್ವ್ಯೂ ತನಕನೂ ನಿಮ್ಮ ಜೊತೆ ಇದ್ದು ಪ್ರತಿಯೊಂದು ನಿಮ್ಮ ಕ್ವೆರೀಸ್, ನಿಮಗೆ ಗೈಡೆನ್ಸ್ ಅನ್ನ ನೀಡೋದಕ್ಕೆ ಸ್ಟಾರ್ಟ್ ಆಗಿರುವಂತದ್ದು ಸ್ಪೆಷಲಿ ಕ್ಯೂರೇಟೆಡ್ ಬ್ಯಾಚ್, ಇದು ಕಾಂಪ್ರಿಹೆನ್ಸಿವ್ ಬ್ಯಾಚ್. ಅಂಡ್ ಇದು ನಮ್ಮ ಮೋಸ್ಟ್ ಸಕ್ಸಸ್ಫುಲ್ ಬ್ಯಾಚ್, ಮ್ಯಾಕ್ಸಿಮಮ್ ಸಕ್ಸಸ್ ಬರುವಂತ ಬ್ಯಾಚ್ ಸಹ ಇದೆ. ಸೊ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ನೀವು ಇನ್ನಷ್ಟು ಜನ ಸ್ಟೂಡೆಂಟ್ಸ್ ಜಡ್ಜ್ ಆಗ್ಲಿ ಅನ್ನೋದೇ ನಮ್ಮ ಆಶಯ. ಸೊ ಹಾಗಾಗಿ ಸ್ಟಾರ್ಟ್ ಆದಂತ ಈ ಬ್ಯಾಚ್, ಸೊ ಇದರಲ್ಲಿ ಇರುವಂತ ಒಂದು ಬ್ಯಾಚ್ ನಡೆಸಬೇಕಾದ್ರೆ, ಕ್ಲಾಸ್ ನಡೆಸಬೇಕಾದ್ರೆ ಬರುವಂತ ಎಂಥೂಸಿಯಾಸಮ್, ಸೊ ಅದು ಬೇರೆಲ್ಲೂ ಇಲ್ಲ. ಸೊ ಹಾಗಾಗಿ ತುಂಬಾ ಸಕ್ಸಸ್ಫುಲ್ ಬ್ಯಾಚ್ ಆಗಿದೆ. ಅಂಡ್ ತುಂಬಾ ಸಕ್ಸಸ್ಫುಲ್ ಬಿಕಾಸ್ ಮ್ಯಾಕ್ಸಿಮಮ್ ಎನ್ರೋಲ್ಮೆಂಟ್ ಈ ಬ್ಯಾಚ್ ಅಲ್ಲಿ ಇರೋದ್ರಿಂದ. ಹಾಗಾಗಿ ಅಂಡ್ ಮೋಸ್ಟ್ ರಿಕ್ವೆಸ್ಟೆಡ್ ಬ್ಯಾಚ್ ಆಗಿತ್ತು. ನಿಮ್ಮಿಂದಾನೇ, ನಿಮ್ಮ ರಿಕ್ವೆಸ್ಟ್ ಇಂದಾನೆ ಸ್ಟಾರ್ಟ್ ಆಗಿರುವಂತಹ ಬ್ಯಾಚ್. ಅಂಡ್ ನಿಮ್ಮ ರಿಕ್ವೆಸ್ಟ್ ಇಂದ ನೀವು ಇದನ್ನ ಇಷ್ಟು ಸಕ್ಸಸ್ ಕೊಟ್ಟಿರೋದಕ್ಕೆ ತುಂಬಾ 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 ಥ್ಯಾಂಕ್ ಯು. ಅಂಡ್ ಇನ್ನಷ್ಟು ಜನರಿಗೆ ಈ ಬ್ಯಾಚ್ ಬಗ್ಗೆ ತಿಳಿಸಿ, ಇನ್ನಷ್ಟು ಜನರಿಗೆ ಈ ಎಕ್ಸಾಮ್ ಅಲ್ಲಿ ಪ್ರತಿಯೊಬ್ರು ಸಕ್ಸಸ್ಫುಲ್ ಆಗ್ಲಿ ಅನ್ನೋದು ಕೇಳ್ಕೊಳ್ತೀನಿ. ಅಂಡ್ ಈ ಬ್ಯಾಚ್ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ನಿಮ್ಮ ಸಕ್ಸಸ್ ಅಂತಂದ್ರೆ ನಮಗೆ ಇನ್ನಷ್ಟು ಖುಷಿ ಆಗುತ್ತೆ. ಸೊ ಈ ಬ್ಯಾಚಸ್ ನಿಮಗೆ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂಗೆ ತಯಾರಿ ಮಾಡಿಸುತ್ತೆ. ಅಡ್ಮಿಷನ್ ತಗೊಳ್ಬೇಕು ಅಂತಿದ್ರೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ 9650849915. ಕಾಲ್ ಮಾಡಿ, ವಾಟ್ಸ್ಆ್ಯಪ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ರೆಗ್ಯುಲರ್ ಬ್ಯಾಚ್ ಆಗಿರುತ್ತೆ ಅಂತಂದ್ರೆ ಡೈಲಿ ಕ್ಲಾಸ್ ಇರುತ್ತೆ, ದಿನ ಕ್ಲಾಸ್ ಇರುತ್ತೆ. ಸ್ಯಾಟರ್ಡೇ ಸಂಡೇನೂ ಸಹ ಕ್ಲಾಸ್ ಇರುತ್ತೆ. ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ 2 ಭಾಷೆಯಲ್ಲೂ ಸಹ ನಡೆಯುತ್ತೆ. 6 months ಡ್ಯೂರೇಷನ್ ಅಂತ ಇದೆ. ಬಟ್ ಇದು 6 months ಅಂತಂದ್ರೆ ನಿಮ್ಮ ಎಕ್ಸಾಮ್ ತನಕ ಕಂಪ್ಲೀಟ್ ನಡೆಯುವಂತ ಬ್ಯಾಚ್. ಲೈವ್ ಕ್ಲಾಸಸ್ ಪ್ರೊವೈಡ್ ಮಾಡಲಾಗುತ್ತೆ. ಸೊ ಎಂಟೈರ್ ಕಂಪ್ಲೀಟ್ ಎಲ್ಲ ಸೆಷನ್ಸ್ ಲೈವ್ ಆಗಿರುತ್ತೆ. ಡೈಲಿ ಸಂಜೆ ಈ ಕ್ಲಾಸಸ್ ನಡೆಯುವಂಥದ್ದು. ಈವ್ನಿಂಗ್ಸ್ ನನಗೂ ಸಹ ಟೈಮ್ ಇರೋದು. ಸೊ ಈವ್ನಿಂಗ್ಸ್ ಕ್ಲಾಸಸ್ ಸಹ ನಡೆಯುವಂಥದ್ದು. ಸ್ಟಡಿ ಮಟೀರಿಯಲ್ ಪ್ರೊವೈಡ್ ಮಾಡಲಾಗತ್ತೆ. ಮಾಕ್ ಟೆಸ್ಟ್ ನಿಮಗೆ ಪ್ರೊವೈಡ್ ಮಾಡಲಾಗತ್ತೆ. ಪ್ರತಿ ವಾರ ಆಲ್ಮೋಸ್ಟ್ ನಿಮಗೆ ಟೆಸ್ಟ್ ಇರುತ್ತೆ. ಪ್ರತಿ ಸಬ್ಜೆಕ್ಟ್ ಸ್ಪೆಸಿಫಿಕ್ ಟೆಸ್ಟ್ ಇರುತ್ತೆ. ಫುಲ್ ಟೆಸ್ಟ್ ಇರುತ್ತೆ. ಪ್ರಿಲಿಮ್ಸ್ ಸ್ಪೆಷಲ್ ಟೆಸ್ಟ್ ಇರುತ್ತೆ. ಸೊ ಎಲ್ಲ ರೀತಿ ನಿಮಗೆ ಟೆಸ್ಟ್, ಅದರ ಡಿಸ್ಕಷನ್ ಎಲ್ಲ ಕ್ಲಾಸಲ್ಲಿ ನಡೆಯುವಂಥದ್ದು. ಇದಷ್ಟು ಈ ಬ್ಯಾಚ್ ನ ಡೀಟೇಲ್ಸ್. ಅಂಡ್ ಇದೇ ರೀತಿ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಸಹ ಸ್ಟಾರ್ಟ್ ಆಗಿದೆ. ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡುತ್ತೆ. ಸ್ಪೆಸಿಫಿಕ್ ಆಗಿ ನಾವು ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡ್ತೀವಿ. ಈ ವರ್ಷದ ಪ್ರಿಲಿಮ್ಸ್ ನೀವು ಫ್ರೆಶ್ ಸ್ಟೂಡೆಂಟ್ ಅಂದ್ರೆ ಈಗ ಫಸ್ಟ್ ಟೈಮ್ ಎಕ್ಸಾಮ್ ತಗೊಳ್ತಿರುವಂತವ್ರು, ಲಾ ಈಗ ಪಾಸ್ ಆಗಿರುವಂತವ್ರಾದ್ರೂ ಪರವಾಗಿಲ್ಲ, ಅಥವಾ ಆಲ್ರೆಡಿ ನಾನು 3-4 ಅಟೆಂಪ್ಟ್ಸ್ ಕೊಟ್ಟಿದ್ದೀನಿ, ನನಗೆ ಅರ್ಥ ಆಗ್ತಿಲ್ಲ, ಎಲ್ಲಿ ತಪ್ಪಾಗ್ತಿದೆ, ಪ್ರತಿಯೊಬ್ಬರೂ ಸಹ ಈ ಬ್ಯಾಚಿಗೆ ಅಡ್ಮಿಷನ್ ತಗೊಳ್ಬಹುದು. ಫ್ರಮ್ ಯುವರ್ ಫೌಂಡೇಶನ್, ನಿಮ್ಮ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಆಗಿರೋದ್ರಿಂದ ನಿಮ್ಮ ಫೌಂಡೇಶನ್ ಇಂದ ಪ್ರತಿಯೊಂದೂ ಸಹ ಹೇಳ್ಕೊಳ್ಳಲಾಗತ್ತೆ. ಸೊ ಇದು ಲೈವ್ ಕ್ಲಾಸಸ್, ಸ್ಟಡಿ ಮಟೀರಿಯಲ್ ನೀಡಲಾಗುತ್ತೆ. ಮಾಕ್ ಟೆಸ್ಟ್ ಅಗೇನ್ ಸೇಮ್ ಮಾಕ್ ಟೆಸ್ಟ್ ಇರುತ್ತೆ. ಅಂಡ್ ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ 2 ಭಾಷೆಯಲ್ಲೂ ಸಹ ನಡೆಯುವಂಥದ್ದು. ಪ್ರತಿ ಕಾನ್ಸೆಪ್ಟ್ ನಿಮಗೆ ಕನ್ನಡದಲ್ಲೂ ಹಾಗೂ ಇಂಗ್ಲಿಷಲ್ಲೂ ಅರ್ಥ ಮಾಡಿಸಲಾಗತ್ತೆ. ಸೊ ಈ ಬ್ಯಾಚಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಯಲ್ಲಿ ಯಾರಾದ್ರು ತಯಾರಿ ಮಾಡ್ತಿದ್ದಾರೆ ಅಂತಂದ್ರೆ
ಅವ್ರ ತನಕ ಡೆಫಿನೆಟ್ಲಿ ಈ ಒಂದು ಇನ್ಫಾರ್ಮೇಷನ್ ಅನ್ನ ತಿಳಿಸಿ ನಿಮ್ಮ ಕಡೆಯಿಂದ ತುಂಬಾ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ ಒಬ್ರಿಗೆ. ಆ್ಯಂಡ್ ವಿಡಿಯೋಸ್ ಇಷ್ಟ ಆಗ್ತದೆ, ವಿಡಿಯೋಸ್ ತುಂಬ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ತಾನೆ ಇರ್ತೀನಿ ಪ್ರತಿ ವಿಡಿಯೋಲು. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ತಿದ್ದೀರಿ, ಅದಕ್ಕೂ ತುಂಬ ಥ್ಯಾಂಕ್ ಯು. ಇನ್ನಷ್ಟು ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಅವರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ಪ್ರತಿ ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಮೊದಲು ಬರುತ್ತೆ, ನಿಮಗೆ ಯಾವುದೇ ವಿಡಿಯೋ ಮಿಸ್ ಔಟ್ ಆಗೋದಿಲ್ಲ. ಬಿಕಾಸ್ ಹೆಚ್ಚಿಗೆ ಸಾಧ್ಯತೆ ಇದೆ ಈ ವರ್ಷ ನಿಮಗೆ ಹೊಸ ಕ್ರಿಮಿನಲ್ ಲಾಸ್ ಇಂದ ಪ್ರಶ್ನೆ ಕೇಳೋದಿಕ್ಕೆ. ಅಂಡ್ ಹೊಸ ಕ್ರಿಮಿನಲ್ ಲಾಸ್ ಅಲ್ಲಿ ಆಗಿರುವಂತ ಬದಲಾವಣೆ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಬದಲಾಗಿರುವಂತ ಸೆಕ್ಷನ್ಸ್, ಬದಲಾಗಿರುವಂತ ಪೋರ್ಷನ್ ಇಂದಾನೇ ನಿಮ್ಮನ್ನ ಕೇಳುವಂತ ಸಾಧ್ಯತೆ ಹೆಚ್ಚು. ಹಾಗಾಗಿ ಈ ಲಾಸ್ ಆಗ್ಲಿ, ಈ ವಿಡಿಯೋ ಸೀರೀಸ್ ಆಗ್ಲಿ ನಿಮಗೆ ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ಈ ವರ್ಷ ಈ ವಿಡಿಯೋ ಸೀರೀಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಕ್ವೆಶ್ಚನ್ ನಂಬರ್ 51. ಇನ್ ರೆಫರೆನ್ಸ್ ಟು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್. ಆಲ್ರೆಡಿ ಆಗಿರುವಂತ ವಿಡಿಯೋಸ್ ನ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಸಿಗುತ್ತೆ, ಅಲ್ಲಿಂದ ನೋಡಬಹುದು. ಕ್ವೆಶ್ಚನ್ ನಂಬರ್ 51. ಇನ್ ಇನ್ಫರೆನ್ಸ್ ವಿತ್ circumstantial evidence, the circumstances from which the conclusion is drawn should be fully established. The circumstances should be conclusive in nature, correct? ಇದು ಫುಲ್ಲಿ ಎಸ್ಟಾಬ್ಲಿಷ್ ಆಗಿರಬೇಕು. ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್, ಮೇನ್ಸಿಗೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಸಿಫಿಕ್ ಆಗಿ ನಿಮ್ಮನ್ನ ಶಾರ್ಟ್ ನೋಟ್ಸ್ ಅಲ್ಲಿ ಕೇಳ್ತಾರೆ. ಸೊ ಯಾವ ರೀತಿ ಇರಬೇಕು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್? 100% ಆ ಕನ್ಕ್ಲೂಷನ್ ಡ್ರಾ ಆಗಬೇಕು ಅಂಡ್ ಕನ್ಕ್ಲೂಸಿವ್ ಇನ್ ನೇಚರ್ ಆಗಬೇಕು ನಿಮಗೆ ಸಿಕ್ಕಿರುವಂತಹ ಒಂದು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್. All the facts so established should be consistent with only the hypothesis of the guilt and inconsistent with innocence. ಗಿಲ್ಟ್ ಪ್ರೂವ್ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೇನೆ ಸಾಕ್ಷಿ ಸಿಕ್ಕಿರ್ಬೇಕು, ಇನ್ನಸೆನ್ಸ್ ಅನ್ನ ಪ್ರೂವ್ ಮಾಡೋ ರೀತಿ ಅಲ್ಲ. The circumstances should to a moral certainty exclude the possibility of the guilt of any person other than the accused. ಅಕ್ಯೂಸ್ ಬಿಟ್ರೆ ಬೇರೆ ಯಾರು ಮಾಡೋದಿಕ್ ಸಾಧ್ಯನೇ ಇಲ್ಲ, ಅಕ್ಯೂಸ್ಡೇ ಮಾಡಿರೋದು ಈ ಕ್ರೈಮ್ ನ ಅನ್ನೋ ತೋರಿಸೋ ರೀತಿನೇ ಇರಬೇಕು ನಿಮ್ಮ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್. ಸೊ ಹಾಗಾಗಿ ಎಲ್ಲ ಆಪ್ಷನ್ಸ್ ಕರೆಕ್ಟ್. ಆಪ್ಷನ್ ಡಿ 4 ಕರೆಕ್ಟ್. BSA does not expressly mention about, ಏನದ್ರ ಬಗ್ಗೆ ಮೆನ್ಷನ್ ಮಾಡೋದಿಲ್ಲ. ಓರಲ್ ಎವಿಡೆನ್ಸ್, ಡಾಕ್ಯುಮೆಂಟರಿ ಎವಿಡೆನ್ಸ್, ಸೆಕೆಂಡರಿ ಎವಿಡೆನ್ಸ್, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋದಿಲ್ಲ. Question number 53. Circumstantial evidence must satisfy the following test. The circumstances from which an inference of the guilt is to be drawn must be cogently and firmly established. How do? Correct. Those circumstances should be definite tendency and unerringly pointing towards the guilt of the accused. Correct. The circumstances taken collectively should form a chain so complete that there is no escape from the conclusion that within all the human probability the crime was committed by the accused. Correct. All of the answer. All of the above. Question number 54. An evidence sought though unfair means through unfair means is not admissible if irrelevant. Relevant ಆದರೆ admissible ಆಗುತ್ತೆ. 54. 55. Which of the following is relevant and may be received in evidence? ಇದರಲ್ಲಿ ಯಾವುದು ರಿಲೆವೆಂಟ್ ಅಂಡ್ ಎವಿಡೆನ್ಸ್ ಆಗಿ ತಗೊಳ್ಬಹುದು? ಟೇಪ್ ರೆಕಾರ್ಡಿಂಗ್, ಡಾಗ್ ಟ್ರ್ಯಾಕಿಂಗ್, ನಾರ್ಕೋ ಅನಾಲಿಸಿಸ್, ಆಲ್ ಆಫ್ ದಿ ಅಬವ್. ಕ್ವೆಶ್ಚನ್ ನಂಬರ್ 56. 55, 56. Which section of BSA defines fact? ಫ್ಯಾಕ್ಟ್ ಅನ್ನ ಎಲ್ಲಿ ಡಿಫೈನ್ ಮಾಡಿದ್ದಾರೆ? ಈ ಕ್ವೆಶ್ಚನ್ ನಿಮ್ಮ ಪ್ರಿಲಿಮ್ಸಿಗೂ ಸಹ ಇಂಪಾರ್ಟೆಂಟ್. 2 clause 1 sub clause F and easy F ಅಲ್ಲಿ ಫ್ಯಾಕ್ಟ್ ಇದೆ. 57. In the law of evidence, fact means and includes. Fact ಅಂತಂದ್ರೆ anything perceived by senses. ಹೌದು, exactly correct. State of things capable of being perceived by senses. ಹೌದು. Mental condition of a person of which person is conscious. ಹೌದು. So option D, all of the above. ಎಕ್ಸಾಮ್ ಅಲ್ಲಿ ಯಾವುದೇ ಪ್ರಶ್ನೆಯನ್ನ ಓದಬೇಕಾದ್ರೆ 4 ಆಪ್ಷನ್ಸ್ ಅನ್ನ ಓದಿ ನಂತರನೇ ಆನ್ಸರ್ ಅನ್ನ ಮಾರ್ಕ್ ಮಾಡಿ. Okay. Question number 58. Facts can be physical fact, psychological fact, physical as well as psychological facts, only physical and not psychological. Physical ಹಾಗೂ psychological facts. ಯಾವುದೇ ಒಂದು ಇನ್ಸಿಡೆಂಟ್ ನ ನೋಡಿ ನಿಮ್ಮ ಮೈಂಡ್ ಅಲ್ಲಿ ರೈಸ್ ಆಗುವಂತ ಒಂದು ಏನು ಭಾವನೆ ಇರುತ್ತೆ, ಅದನ್ನು ಸಹ ಫ್ಯಾಕ್ಟ್ ಆಗುತ್ತೆ. ಸೊ ಫಿಸಿಕಲ್ ಅಂಡ್ ಮೆಂಟಲ್ ಫ್ಯಾಕ್ಟ್ ಎರಡು ಇನ್ಕ್ಲೂಡ್ ಆಗಿದೆ. 59. ಅಂಡರ್ ದ ಎವಿಡೆನ್ಸ್ ಆಕ್ಟ್. ಇದೆಲ್ಲ ಎಲ್ಲಿ ಕೊಟ್ಟಿದ್ದಾರೆ? ಬೇರ್ ಆಕ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ಕ್ವೆಶನ್ಸ್ ನ ನಾವು ಬೇರ್ ಆಕ್ಟ್ ಇಂದಾನೇ ಫ್ರೇಮ್ ಮಾಡಿದ್ದೀವಿ.
ಹಾಗಾಗಿ ನಿಮಗೆ ಈ ಎಲ್ಲ ಕ್ವೆಶನ್ಸ್ ಇಂಪಾರ್ಟೆಂಟ್. ಆ್ಯಂಡ್ ಅದಕ್ಕೂ ಮುಂಚೆ ಒಂದು ಬೇಸಿಕ್ ಪ್ರಶ್ನೆ, ಯಾವ ಬುಕ್ಕಿಂದ ಓದಬೇಕು ಅಂತ ಕೇಳ್ತಾರೆ. ಬೇರಾಕ್ಟ್ ಬಿಟ್ರೆ ಬೇರೆ ಯಾವುದು ರೆಲವೆಂಟ್ ಸೋರ್ಸ್ ಅಂತ 100% ರಿಲೈ ಆಗುವಂತ ಸೋರ್ಸ್ ಇಸ್ ಓನ್ಲಿ ಯುವರ್ ಬೇರಾಕ್ಟ್. ಅಂಡ್ ಯಾವುದೇ ಒಬ್ಬ ಲಾ ಸ್ಟೂಡೆಂಟ್ ಆಗಲಿ ಒಬ್ಬ ಜಡ್ಜ್ ಆಗಲಿ ನಿಮಗೆ ಇರಬೇಕಾಗಿರೋದು ಬೇರಾಕ್ಟ್ ಮೇಲೆ ಕಮಾಂಡ್. ಸೊ ಬೇರಾಕ್ಟ್ ಇಂದಾನೆ ಓದಿ. ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಆಗಲಿ, ತುಂಬಾ ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ಸ್ ಆಗಲಿ ಬೇರಾಕ್ಟ್ ಇಂದಾನೆ ನೀವು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಪಡಿ. ಬಿಕಾಸ್ ಪ್ರತಿಯೊಂದು ಬೇರಾಕ್ಟ್ ಅಲ್ಲೇನೆ ಬರ್ದಿರೋದು. ಯಾವುದೇ ಬುಕ್ ಆಗಲಿ ನಿಮ್ಮ ಬೇರಾಕ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಬರ್ದಿದ್ದಾರೆ, ಆ ಬುಕ್ ಸರಿನಾ ತಪ್ಪಾ ಅಂತ ಪ್ರಶ್ನೆ ರೇಸ್ ಮಾಡ್ಬೋದು, ಆದ್ರೆ ನಿಮ್ಮ ಬೇರಾಕ್ಟ್ ಸರಿಯಾಗಿರುತ್ತೆ. ಸೊ ಯಾವುದೇ ಬೇರೆ ಬುಕ್ ನ ರೆಫರ್ ಮಾಡೋದಕ್ಕೆ ಮುಂಚೆ ಬೇರಾಕ್ಟ್ ಓದಿ ಅಂಡ್ ಬೇರಾಕ್ಟ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಕ್ಲಾಸಸ್ ಅಲ್ಲಿ ನಾವು ಸಹ ಬೇರಾಕ್ಟ್ ಇಂದಾನೆ ಡೈರೆಕ್ಟ್ ಬೇರಾಕ್ಟ್ ನ ಸ್ಟಡಿಯನ್ನೇ ಮಾಡಿಸೋದು. ಸೊ ದಟ್ ಯಾವುದೇ ಕಾರಣಕ್ಕೂ ನೀವು ಬೇರೆ ಬುಕ್ಸ್ ನ ರಿಲಯಬಿಲಿಟಿ ಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕು, ಬೇರೆ ಒಂದು ಇದ್ರ ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ಇರಬಾರ್ದು. ಒಂದ್ಸತಿ ನೀವು ಬೇರಾಕ್ಟ್ ಇಂದ ಓದೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಫಾರ್ ಎವರ್ ನೀವು ಸಾರ್ಟ್ ಆಗಿರ್ತೀರಿ. ಅಂತಂದ್ರೆ ಇನ್ನು ಮುಂದೆ ಯಾವತ್ತಿಗಾಗ್ಲಿ ನೀವು ಬೇರಾಕ್ಟ್ ಅನ್ನ ಆರಾಮಾಗಿ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಬಿಲ್ಡ್ ಆಗಿರುತ್ತೆ. ಸೊ that is the power once you understand what is written in your ಬೇರಾಕ್ಟ್. ಸೊ ಹಾಗಾಗಿ ಬೇರಾಕ್ಟ್ ಅನ್ನ ಓದಿ. Question number 59. Under the Evidence Act, fact means facta probandum, factum probensa. Correct answer option both A and B. 60. Which one of the following is a fact? Hari said, Mohan saw, Ram told a lie. ಇದೆಲ್ಲನೂ fact ನೇ. All of this. Which of the following is a fact? ಇದರಲ್ಲಿ ಯಾವುದು fact? There are certain objects arranged in a certain order in a certain place. Howdu? Correct. That a man heard or saw something. Correct. A man said certain words. All of the above. ಇದೆಲ್ಲನೂ ಸಹ fact ನೇ. Question number 62. That there are certain objects arranged in a certain order in a certain place. ಇದು fact ಆಗುತ್ತೆ. 63. Whether a weapon is a deadly weapon is a question of fact. ಈ ರೀತಿ ಪ್ರಶ್ನೆಗಳು ಇಟ್ ಇಸ್ ಅ ಕ್ವೆಶನ್ ಆಫ್ ಫ್ಯಾಕ್ಟ್. ಎರಡು ರೀತಿ ಪ್ರಶ್ನೆ ಇರುತ್ತೆ, ಕ್ವೆಶನ್ ಆಫ್ ಫ್ಯಾಕ್ಟ್, ಕ್ವೆಶನ್ ಆಫ್ ಲಾ. ಸೊ ಇದು ಕ್ವೆಶನ್ ಆಫ್ ಫ್ಯಾಕ್ಟ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಫ್ಯಾಕ್ಟ್? ಯಾವುದು ಫ್ಯಾಕ್ಟ್ ಅಲ್ಲ. ಮೆಂಟಲ್ ಕಂಡೀಷನ್ ಫ್ಯಾಕ್ಟ್, ರಿಲೇಷನ್ ಆಫ್ ಥಿಂಗ್, ಸ್ಟೇಟ್ ಆಫ್ ಥಿಂಗ್ಸ್ ಎಲ್ಲಾನು ಫ್ಯಾಕ್ಟ್. ಸೊ ನನ್ ಆಫ್ ದಿ ಅಬವ್ ಆನ್ಸರ್. 65. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಫ್ಯಾಕ್ಟ್? Person has a certain intention, person acts in good faith or fraudulently, person uses a particular word in a particular sense, all of the above. A reputation of a person, adu enagutte? Reputation of a person anu saha fact agutte. Question number 67. A witness described in detail the articles decorated in the room while giving statement before the court. This is a fact. 68. Anything, state of thing or relation of things capable of being perceived by senses is a fact. ಎಲ್ಲಾನು ಫ್ಯಾಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಕ್ವೆಶನ್ಸ್. ಬಿಕಾಸ್ ಫ್ಯಾಕ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಒಂದ್ಸತಿ ನೀವು ಫ್ಯಾಕ್ಟ್ ಏನು, ಫ್ಯಾಕ್ಟ್ ಇನ್ ಇಶ್ಯೂ ಏನು, ರೆಲೆವೆಂಟ್ ಫ್ಯಾಕ್ಟ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ದೆನ್ ಎವ್ರಿಥಿಂಗ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟುಡ್. ಸೆಕ್ಷನ್ಸ್ ನ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. 68. 69. Which section of the BSA defines fact in issue? ಎಲ್ಲಿ ಫ್ಯಾಕ್ಟ್ ಇನ್ ಇಶ್ಯೂ ನ ನಾವು ಡಿಫೈನ್ ಮಾಡಿದೀವಿ? 2 clause 1 sub clause G ಅಲ್ಲಿ. 70. Fact in issue means facts existence or non-existence of which is admitted ಅಲ್ಲ, disputed. Facts existence or non-existence of which is disputed by the party. Facts existence or non-existence of which is not disputed by the parties. Option D, all of the above. So question number 70. ನಿಮಗೆ ಕರೆಕ್ಟ್ ಆನ್ಸರ್ ಇಸ್ which is disputed by the parties. ಅದರ ಎಕ್ಸಿಸ್ಟೆನ್ಸ್ ಹಾಗೂ ನಾನ್ ಎಕ್ಸಿಸ್ಟೆನ್ಸ್ ಬಗ್ಗೆ ಡಿಸ್ಪ್ಯೂಟ್ ಇರಬೇಕು. 71. Which of the following? 71. Which of the following statement is not a fact in issue under the BSA? The existence of any right which is asserted or denied by the parties. Idu fact in issue. The existence of any disability asserted or denied by the parties. Idu correct. Existence of right admitted by parties alla. So ಏನು correct option ಇಲ್ಲಿ? Question number
71 ಆಪ್ಷನ್ ಸಿ, ಮೂರನೇ ಆಪ್ಷನ್ ಸರಿಯಲ್ಲ, ರಾಂಗ್ ಆಪ್ಷನ್. ಕ್ವೆಶ್ಚನ್ ನಂಬರ್ 72, A is tried for a murder of B by beating with a club with the intention of causing death. At A's trial, which one of the following is not a fact in issue? ಯಾವುದು ಫ್ಯಾಕ್ಟ್ ಇನ್ ಇಶ್ಯೂ ಅಲ್ಲ? A is beating with club, ಕರೆಕ್ಟ್. ಯಾವುದು ಅಲ್ಲ, ನಾಟ್ ಅ ಫ್ಯಾಕ್ಟ್ ಇನ್ ಇಶ್ಯೂ ಅಂತ ಕೇಳಿರೋದು. ಸೊ ಇದು ಫ್ಯಾಕ್ಟ್ ಇನ್ ಇಶ್ಯೂ ಆಗುತ್ತೆ. A's conversation of with B ಇದಾಗೋದಿಲ್ಲ. A's causing death with club, ಹೌದು ಇದು ಫ್ಯಾಕ್ಟ್ ಇನ್ ಇಶ್ಯೂ ಆಗುತ್ತೆ. ಅಂಡ್ A's intention ಫ್ಯಾಕ್ಟ್ ಇನ್ ಇಶ್ಯೂ ಆಗುತ್ತೆ. ಸೊ ಕಾನ್ವರ್ಸೇಷನ್ ನಮಗೆ ಫ್ಯಾಕ್ಟ್ ಇನ್ ಇಶ್ಯೂ ಅಲ್ಲ. 73, A is tried for murder of B for intentionally beating him with a club causing his death. Which of the following facts are in issue? ಯಾವುದು ಫ್ಯಾಕ್ಟ್ ಇನ್ ಇಶ್ಯೂ? ಹೌದು. A beating B with club, ಹೌದು. A is causing B's death by such beating, ಹೌದು. Intention, ಹೌದು. So all of the above. ಮೇಲೆ ಕೇಳಿದಂತ ಪ್ರಶ್ನೆ ಯಾವುದು ಫ್ಯಾಕ್ಟ್ ಇನ್ ಇಶ್ಯೂ ಅಲ್ಲ. ಈ ಪ್ರಶ್ನೆ ಯಾವ್ದು ಫ್ಯಾಕ್ಟ್ ಇನ್ ಇಶ್ಯೂ ಅಂತ ಕೇಳಿರೋದು. 74, facts alleged by one party and denied by the other in a case are termed as fact in issue. ಒಂದು ಪಾರ್ಟಿ ಅಲೆಜ್ ಮಾಡಬೇಕು ಆ ಫ್ಯಾಕ್ಟ್ ನ, ಅಂಡ್ ಅದೇ ಫ್ಯಾಕ್ಟ್ ನ ಇನ್ನೊಂದು ಪಾರ್ಟಿ ಇಲ್ಲ ಅಂತ ಹೇಳಬೇಕು, ಸೊ ಡಿನೈ ಮಾಡಬೇಕು. ಸೊ ಅದನ್ನ ನಾವು ಫ್ಯಾಕ್ಟ್ ಇನ್ ಇಶ್ಯೂ ಅಂತ ಕರಿತೀವಿ, ಡಿಸ್ಪ್ಯೂಟ್ ಇರೋಂತ ಒಂದು ಟಾಪಿಕ್ ಬಗ್ಗೆ. 75, section 2 clause 2 of BSA provides for which of the following acts to be looked into for the meaning of the words which are not mentioned in the clauses of BSA. BSA ಅಲ್ಲಿ ಯಾವುದನ್ನ ಬರ್ದಿಲ್ವೋ ಅದನ್ನ ಎಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್, ಹೌದು. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಭಾರತೀಯ ನ್ಯಾಯ ಸಂಹಿತ, ಈ ಮೂರು ಆಕ್ಟ್ ಅಲ್ಲೂ ಸಹ ನೀವು ಇಲ್ಲಿ ಡಿಫೈನ್ ಆಗದೆ ಇರುವಂತ ವರ್ಡ್ಸ್ ಅನ್ನ ಈ ಮೂರು ಆಕ್ಟ್ಸ್ ಇಂದ ನೀವು ರೆಫರ್ ಮಾಡಬಹುದು. ಸೊ ಆಲ್ ಆಫ್ ದಿ ಅಬೌವ್. ಓಕೆ, ಸೊ ಇಲ್ಲಿಗೆ ನಮ್ಮ ಈ ವಿಡಿಯೋನ 25 ಕ್ವೆಶನ್ಸ್ ಆಗುತ್ತೆ. ಅಂಡ್ ಅಗೇನ್ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ನಿಮಗೆ ನಡೀತಿರುವಂಥ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ 9650849915. ಈ ನಂಬರಿಗೆ ಕಾಲ್ ಮಾಡಿ, ವಾಟ್ಸ್ಆ್ಯಪ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಸೊ ನಿಮ್ಮ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಗೆ ಅದು ಸ್ಟ್ಯಾಟಿಸ್ಟಿಕ್ಸಲ್ಲಿ ಆ್ಯಕ್ಚುಲಿ ಗೊತ್ತಾಗುತ್ತೆ ಜನ ನೋಡಿದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಂತ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಇನ್ನಷ್ಟು ಖುಷಿ ಆಗತ್ತೆ. ಓಕೆ, ಸೊ ನಮ್ಮ ಈ ಹೊಸ ಸಬ್ಸ್ಕ್ರೈಬರ್ ಇವರು ಅನ್ನೋದು ಖುಷಿ ಆಗತ್ತೆ. ಆ್ಯಂಡ್ ಥ್ಯಾಂಕ್ ಯು ಅಂತ ಹೇಳ್ತೀನಿ ಪ್ರತಿ ಸಬ್ಸ್ಕ್ರೈಬರ್ಗೂ ಸಹ. ಸೊ ವಿಡಿಯೋಸ್ ಇಷ್ಟ ಆಗ್ತದೆ ಅಂತ ನಿಮ್ಮ ಈ ಒಂದು ಸಬ್ಸ್ಕ್ರಿಪ್ಷನ್ ಮುಖಾಂತರ ನಮಗೂ ಸಹ ಫೀಡ್ಬ್ಯಾಕ್ ಸಿಗತ್ತೆ. ಸೊ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯಲ್ಲಿ ಯಾರು ತಯಾರಿ ಮಾಡ್ತಿದ್ದಾರೆ ಅವ್ರ ತನಕ ಈ ವಿಡಿಯೋಸ್ನ ಡೆಫಿನೆಟ್ಲಿ ತಲುಪಿಸಿ, ಶೇರ್ ಮಾಡಿ ಅವರಿಗೆ, ಸೊ ದ್ಯಾಟ್ ಅವರ ಈ ಒಂದು ಜರ್ನಿ ಇನ್ನು ಸ್ವಲ್ಪ ಸ್ಮೂತ್ ಆಗಿ ಎಫೆಕ್ಟಿವ್ ಆಗಿ ಇರುತ್ತೆ. ಆ್ಯಂಡ್ ಆದಷ್ಟು ಬೇಗ ಅವರು ಜಡ್ಜ್ ಆಗಲಿ ಅಂತ ಕೋರ್ಕೊಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.